ತುಮುಲ್ ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪ. ಗುಬ್ಬಿಯಲ್ಲಿ ಎನ್ಡಿಎ ಮುಖಂಡರಿಂದ ಸುದ್ದಿಗೋಷ್ಠಿ. ಗುಬ್ಬಿ ತಾಲೂಕಿನಲ್ಲಿ ಹೊಸ ಹಾಲಿನ ಡೈರಿ ಸ್ಥಾಪನೆ ವೇಳೆ ಕಾನೂನು ಬಾಹಿರ ಕ್ರಮಗಳನ್ನು ಕೈಗೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಿತಕ್ಕಾಗಿ ಡೈರಿಯನ್ನ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ವಿರುದ್ಧ ಎನ್ಡಿಎ ಹಾಗೂ ಬಿಜೆಪಿ ಮುಖಂಡರು ತೀವ್ರ ಆರೋಪವನ್ನ ಮಾಡುತ್ತಿದ್ದಾರೆ. ಹೌದು, ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಎಸ್ಜೆ ದಿಲೀಪ್ ಕುಮಾರ್ ಮಾತನಾಡಿ, ತಾಲೂಕಿನ ಎಲ್ಲಾ 140 ಡೈರಿಗಳಿಂದ ತಲಾ 1 ಲಕ್ಷ ರೂಪಾಯಿ ವಸೂಲಿ ಮಾಡಲು ಯೋಜನೆ ನಡೆದಿದೆ. ಕಾರ್ಯದರ್ಶಿಗಳನ್ನು ಬೆದರಿಸಿ ಖಾಸಗಿ ಆಡಿಟ್ಗಳ ಮೂಲಕ ಹಣ ಕಸಿದುಕೊಳ್ಳುವ ತಂತ್ರ ರೂಪಿಸಲಾಗಿದೆ. ಅಲ್ಲದೆ ಹೊಸ ಸೊಸೈಟಿ ಸ್ಥಾಪನೆಗೆ 2 ಕಿಲೋಮೀಟರ್ ಅಂತರ, ಗ್ರಾಮಸಭೆ ಮತ್ತು ಒಕ್ಕೂಟದ ಅನುಮತಿ ಅಗತ್ಯ. ಆದರೆ ಯಾವುದೇ ನಿಯಮ ಪಾಲಿಸದೆ ತಮ್ಮ ಬೆಂಬಲಿಗರಿಗಾಗಿ ಡೈರಿಯನ್ನ ತೆರೆದು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿ ಕರೆದ ವಿಚಾರ ಏನು ಅಂದರೆ, ಗುಬ್ಬಿ ತಾಲೂಕಿನಲ್ಲಿ ಕಾನೂನು ಗಾಳಿಗೆ ತೂರಿ ಸುಮಾರು 28-30 ಸೊಸೈಟಿಗಳು ಎಲೆಕ್ಷನ್ ಮಾಡ್ದಂಗೆ ಇವ್ರಿಗೆ ಯಾವುದು ಬೇಕೋ ಅದನ್ನು ಏನು NDA ಸಪೋರ್ಟ್ ಇರೋಂಥ ಸೊಸೈಟಿಗಳನ್ನ ಮುಚ್ಚಬೇಕು ಮತ್ತು ಇವ್ರ ಸಂಪನ್ಮೂಲ ಕ್ರೋಢೀಕರಿಸೋಕ್ಕೋಸ್ಕರ ಸೂಪರ್ವೈಸರ್ಗಳನ್ನ ಆಡಳಿತಾಧಿಕಾರಿಗೆ ಅಪಾಯಿಂಟ್ ಮಾಡಿ ಪ್ರತಿ ಸೊಸೈಟಿಯಿಂದಲೂ 1 ಲಕ್ಷ ಆಡಿಟಲ್ಲಿ ಡಿಫ್ರೆನ್ಸ್ ಮಾಡಿ 1 ಲಕ್ಷ ವಸೂಲು ಮಾಡ್ತಿರೋಂಥ ಭಾರತಿ ಶ್ರೀನಿವಾಸ್ ಅವ್ರ ವಿರುದ್ಧ ನಾವಿವತ್ತು ಪ್ರತಿಭಟನೆ ಮುಂದೆ ನಾವು ARDRದು ಏನು ಕಾನೂನು ಗಾಳಿಗೆ ತೂರಿ ಅವ್ರನ್ನ ಭಯಪಡಿಸ್ತಾ ಇದ್ದಾರೆ. ಒಂದೇನು ಅವರು ಸದಸ್ಯತ್ವ ಕಾನೂನು ಬಾಹಿರವಾಗಿ ಡೈರೆಕ್ಟರ್ ಆಗಿರೋದ್ರಿಂದ ಹೆಂಗೆ ಮಧುಗಿರಿಲಿ ನಿರ್ದೇಶಕ ಸ್ಥಾನ ವಜಾ ಮಾಡಿ ಕೊಂಗವಾಡಿ ಅವರಿಗೆ ಇದನ್ನು ಕೊಟ್ಟರು, ಅದೇ ರೀತಿ ಗುಬ್ಬಿ ತಾಲೂಕಿನಲ್ಲಿ ಆಗುತ್ತೆ ಅನ್ನೋ ಭಯಪಟ್ಟು ಯಾರನ್ನ ವಾಮ ಮಾರ್ಗದಲ್ಲಿ ಎದುರಿಸೋದು, ಧಮಕಿ ಹಾಕಿ ಇದು ಕಾನೂನು ಗಾಳಿಗೆ ತೋರ್ತಿದ್ಯಾ, ನನ್ನ ವಿರುದ್ಧ ನೀನು ಆದೇಶಗಳು ಮಾಡ್ತಾಯಿದೆಯಾ, ಸೊಸೈಟಿಗಳನ್ನ ಸ್ಥಾಪನೆ ಮಾಡೋಕ್ಕೆ ಹೊರಟಿರೋಂಥ ಕಾನೂನು ಗಾಳಿಗೆ ತೋರಿಗೆ ಹೊರಟಿರೋಂಥ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರಂತ ಯಾರು ಲೆಟ್ರ್ ಬರೋದಕ್ಕೆ ಅವ್ರಿಗೆ ಧಮಕಿ ಹಾಕಿ ಪ್ರತಿಭಟನೆ ಮಾಡೋದು. ಇವರ ಚೇಲಗಳ ವಿರುದ್ಧ ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ನೀವು ಸೊಸೈಟಿ ಮಾಡಿ ನಾವೇನು ಬೇಡ ಅನ್ನಲ್ಲ, ರೈತರಿಗೆ ಅನುಕೂಲ, ಆದರೆ ಕಾನೂನು ಪಾಲಿಸಬೇಕು. ಇನ್ನು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ನಿಯಮಗಳನ್ನ ಕಡೆಗಣಿಸಿ ಬೆದರಿಕೆ ಮೂಲಕ ಪತ್ರ ಬರೆಸಿ ಬೆಂಬಲಿಗರನ್ನ ಬಳಸಿಕೊಂಡು ಹೊಸ ಡೈರಿಯನ್ನ ತೆರೆದಿದ್ದಾರೆ. ಇನ್ನು ಯಾರಿಗೂ ತಿಳಿಯದೆ ಅವರ ಚೇಲಗಳನ್ನ ಬಳಸಿಕೊಂಡು ಗ್ರಾಮಸಭೆ ಮಾಡ್ತಾರೆ. ಶೇರ್ ಹಾಕೋದಕ್ಕೆ ಎಲ್ಲ ರೈತರಿಗೆ ಅಧಿಕಾರವಿದೆ, ಆದರೆ ನಿಯಮಗಳನ್ನ ಗಾಳಿಗೆ ತೂರಿ ಬೆಂಬಲಿಗರೇ ಸೊಸೈಟಿ ನಡೆಸುವ ಹಾಗೆ ಮಾಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಇಂತಹ ರಾಜಕೀಯ ಬೇಡ. ಇಂತಹ ಕ್ರಮಗಳು ರೈತರಲ್ಲಿ ಅಸಮಾಧಾನ ಉಂಟು ಮಾಡ್ತಾ ಇದೆ ಎಂದಿದ್ದಾರೆ. ಅವೆಲ್ಲ ನೋಡ್ತಾನೆ ಇದ್ದೀರಾ, ಏನು ಪ್ರತಿದಿನ ವಿಡಿಯೋದಲ್ಲಿ ಮಾತಾಡ್ತಿರ್ತಾರೆ. ಏನು ಅವರು ಮೆಂಬರ್ ಆಗಿರೋದೇ ಅದು ಒಂದು ಕಾನೂನ ಗಾಳಿ ತೂರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನು ಸಹ ಪಟ್ಟಣ ಏನು ನಮ್ಮ ಪಂಚಾಯತಿ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಕೇಸ್ ನಡೀತಾ ಇದೆ AR ಆಫೀಸಲ್ಲಿ. ಅದನ್ನು ಸಹ ಕರೆಕ್ಟಾಗಿ ತಮ್ಮ ಬಲನ ಉಪಯೋಗಿಸಿ ಅದನ್ನು ಕೇಸ್ನ ಮುಂದಕ್ಕೇನು ಹಾಕ್ಕೊಂಡು ಅದನ್ನು ಕಾನೂನನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಏನು ನಾವೇನು ಡೈರಿನ ಮಾಡಬೇಡಿ ಅಂತ ಖಂಡಿತ ನಾವು ಹೇಳಲ್ಲ. ಯಾಕೆಂದರೆ ಎಲ್ಲರೂ ರೈತರು, ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಖಂಡಿತ ಸಹಕಾರ ಮಾಡ್ತೀವಿ. ನಾವು ನೋಡ್ತಾನೆ ಇದ್ದೀವಿ, ಸುಮಾರು ಜನ ನಮ್ಮ ರೈತರುಗಳು ಫೋನ್ ಮಾಡ್ತಿದ್ದಾರೆ. ಯಾಕೆಂತಂದರೆ ನಾಳೆ ಗ್ರಾಮ ಸಭೆ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಅವ್ರ ಚೇಲಗಳನ್ನ ಮಾತ್ರ ಸೇರಿಸ್ಕೊಂಡು ಅವ್ರ ಚೇಲಗಳಿಗೆ ಅನುಕೂಲ ಆಗೋ ರೀತಿ ಸಬ್ ಡೈರಿನ ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತೇ ಇರೋದಿಲ್ಲ ಆ ಊರಲ್ಲಿ ಕಾನೂನು ಏನು ಹೇಳ್ತದೆ. ಮಿನಿಮಮ್ 5ರಿಂದ 10 ದಿನ ಟಾಮ್ ಹಾಕಬೇಕು, ಎಲ್ಲ ರೈತರಿಗೂ ಮಾಹಿತಿನ ಕೊಡಬೇಕು. ಯಾರು ಇಂಟ್ರೆಸ್ಟ್ ಇದ್ದಾರೆ, ಅವ್ರದ್ದು ಹಸುಗಳು ಇದಾವ ಇಲ್ವೋ, ಶೇರ್ ಹಾಕ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಶೇರ್ ಹಾಕ್ಲಿಕ್ಕೆ ಎಲ್ಲ ರೈತರಿಗೂ ಅಧಿಕಾರ ಇದೆ. ಶೇರ್ ಹಾಕಿದ್ಮೇಲೆ ಆಟೋಮೆಟಿಕ್ಲಿ ಹಸುಗಳು ತರ್ತಾರೆ, ಇಂಟ್ರೆಸ್ಟ್ ಇದ್ದವರು ಡೈರಿ ಏನು ಹಾಲು ಹಾಕ್ತಾರೆ. ಅದನ್ನೆಲ್ಲ ಗಾಳಿಗೆ ತೂರಿ ಇನ್ನು ಹೊಸ ಡೈರಿಯನ್ನ ತೆರೆಯುವುದರ ಉದ್ದೇಶ ಮೂಲ ಡೈರಿ ನಿರ್ಮೂಲನೆ ಮಾಡಲು ಅನ್ನೋದು ಎಲ್ಲರಿಗೂ ತಿಳಿದಿದೆ.
ಹೊಸ ಡೈರಿಗಳಲ್ಲಿ 100 ಲೀಟರ್ ಹಾಲು ಬರುವ ಪ್ರದೇಶದಲ್ಲಿ 250 ಲೀಟರ್ ಬರ್ತಾ ಇದೆ ಎಂದು ಸುಳ್ಳು ದಾಖಲೆಯನ್ನ ಸೃಷ್ಟಿಸಲಾಗಿದೆ. ಅಲ್ಲದೆ ಚಿಕ್ಕನಾಯಕನಹಳ್ಳಿಯ ಅಧಿಕಾರಿಗಳನ್ನ ಕರೆಸಿ ಕೋಟಿಗಟ್ಟಲೆ ಹಣ ಇರುವ ಡೈರಿಯಲ್ಲಿ ಲೂಟಿ ಮಾಡಲು ಯತ್ನಿಸಿದ್ದಾರೆ. ಇನ್ನು ಇದೇ ರೀತಿ ಮುಂದುವರೆದರೆ ರೈತರು ಡಿಆರ್ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಎಚ್ಚರಿಕೆಯನ್ನ ನೀಡಿದ್ರು. ಒಂದು ಮೀಟಿಂಗು ಕರೆದಿಲ್ಲ, ಸೆಕ್ರೆಟರಿ ಎದುರಿಸೋದು, ಅವನೆಲ್ಲ ಬರ್ಕೊಡಲ್ಲ ಅಂತ ಅಂದ್ರೆ ಇದೆಲ್ಲ ಟಾರ್ಚರ್ ಕೊಡೋದು, ಅವ್ನು ಕೆಲಸ ಮಾಡಕ್ ಕೊಡಲ್ಲ, ಆ ಕೆಲಸದಿಂದ ತೆಗಿತೀವಿ ಅನ್ನೋದು, ಇಂಥ ವ್ಯವಸ್ಥೆಗಳು ಮಾಡ್ಕೊಂಡು ಕರ್ಮಕಾಂಡಗಳನ್ನೆಲ್ಲ ಎಬ್ಬಿಸೋದು. ಇವತ್ತು ನೋಡಿ ನಿಂಗಮ್ಮನಹಳ್ಳಿ ಆಗ್ಬೋದು, ಕಡಬ ಆಗ್ಬೋದು, ಶಿವಣ್ಣ, ನನಗೂ ಶಿವಣ್ಣರೇ ಡಿಪಾರ್ಟ್ಮೆಂಟ್ ಅರ್ಜಿ ಕೊಡಿ, ಇವೆಲ್ಲ ಕಾನೂನು ಚೌಕಟ್ಟ ಮಾಡಲಿ. ನಾವೇನು ರೈತರಿಗೆ ಯಾವ ಊರಿಗೆ ಸೊಸೈಟಿ ಮಾಡಬಾರ್ದು ಅಂತ ನಾವೇನು ಹೇಳಿಲ್ಲ. ಅದೊಂದು ಪ್ರೊಸೀಜರ್ ಉಪಯೋಗಿಸ್ಕೊಳ್ಳಿ. ಗ್ರಾಮ ಸಭೆ ಇವತ್ತೊಂದು ಸರ್ವೆ ಮಾಡಿದ್ಮೇಲೆ ಊರಿಗೆಲ್ಲ ತಿಳಿಸ್ಬೇಕು, ಮನೆ ಮೇಲೆ ತಿಳಿಸ್ಬೇಕು, ಟಾಮ್ ಹೊಡಿಬೇಕು, ಇಲ್ಲ ಒಬ್ಬರ ಕೈಲಿ ಹೇಳಿ ಕಳಿಸ್ಬೇಕು. ನಿಮ್ಮವರೆಗೆ ಒಂದು ಸಂಘ ಊರಿಂದ ಅವ್ರ ಅರ್ಜಿ ಬಂದೈತೆ, ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ, ಎಲ್ಲ ಸೇರ್ಕೊಳ್ಳಿ ಅಂತ. ಅದಕ್ಕೆಲ್ಲ ಚೀಫ್ ಪ್ರಮೋಟರ್ಗಳನ್ನ ಆಯ್ಕೆ ಮಾಡೋ ಅಂತ ಒಂದು ವ್ಯವಸ್ಥೆ ಇರ್ತದೆ. ಆ ಚೀಫ್ ಪ್ರಮೋಟರ್ನ ಆ ಸೂಪರ್ವೈಸರ್ ಕರೆಸ್ಬಿಟ್ಟು, ನಿಮ್ಮ ಚೇಲಾಗೊಂಡಿಬ್ರನ್ನ ಕರೆಸ್ಬಿಟ್ಟು ಮನದವೆಲ್ಲ ಬರ್ಸೋದು, ನಿಂಗೆ ಯಾರಿಗೆ ಬೇಕು ಬರ್ಕೊಳ್ಳೋ, ನಿಮ್ಗೆ ಬೇಕು ಮಾಡ್ಕೊಳ್ಳೋ ಅಂತ. ಅದನ್ನ ಯಾಕೆ ಮಾಡಬೇಕು? ಇನ್ನು ಈ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್ಟಿ ಭೈರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರಿಗಡ್ಡಿ ಶಿವಣ್ಣ, ಮಾಜಿ ಉಪಾಧ್ಯಕ್ಷ ತಿಮ್ಮಣ್ಣ ಸೇರಿ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.